ಇವರು ಯಾರ ಪರವಾಗಿದ್ದಾರೆ? ಇರಾನ್ ಭಾರತಕ್ಕೆ ಒಂದು ಬಂದರನ್ನೇ ಬಿಟ್ಟುಕೊಟ್ಟಿತ್ತು. ಆ ಬಂದರನ್ನೇ ಅಮೆರಿಕ ಈಗ ವಶಪಡಿಸಿಕೊಂಡಿದೆ. ಅಂಥವರ ಪರವಾಗಿಯೇ? ಇರಾನ್ ಭಾರತಕ್ಕೆ ಪೆಟ್ರೋಲ್ ಕೊಡ್ತಿತ್ತು. ಆ ಪೆಟ್ರೋಲ್ ಖರೀದಿಯನ್ನೇ ಟ್ರಂಪ್ ನಿಲ್ಲಿಸಿಬಿಟ್ರು. ಅಂತಹ ಅಮೆರಿಕದ ಪರವಾಗಿಯೇ? ನಾನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ ಅಂತ ಪದೇ ಪದೇ ಭಾರತವನ್ನು ಅವಮಾನಿಸುತ್ತಿರುವ ಅಮೆರಿಕದ ಕಾಲಾಳುಗಳಾಗಿ ಇವರು ಹೀಗೆ ಹೇಳ್ತಿದ್ದಾರೆ. ಈಗ ರಷ್ಯಾದಿಂದ ಪೆಟ್ರೋಲ್ ಖರೀದಿಸಿ ಅಂತ ಬಹಿರಂಗವಾಗಿ ಹೇಳಿ ಭಾರತ ಅದೆಷ್ಟೋ ಪ್ರಮಾಣದ ಗುಲಾಮಗಿರಿಗೆ ಸಿಲುಕಿದೆ ಅಂತ ಜಗತ್ತಿಗೆ ಬಹಿರಂಗಪಡಿಸಿದ ಅಮೆರಿಕದ ಪರವಾಗಿ ಇವರು ಯಾಕೆ ನಿಲ್ತಿದ್ದಾರೆ? ಇರಾನ್ ಕೇವಲ ಮುಸ್ಲಿಂ ರಾಷ್ಟ್ರ ಎಂಬ ಕಾರಣಕ್ಕೆ ಮಾತ್ರ ಆಗಿರಲಾರದು. ಎಫ್ಸ್ಟೈನ್ ಫೈಲ್ನಲ್ಲಿ ಇವರ ಹೆಸರು ಸಿಲುಕಿಕೊಂಡಿರುವುದು ಕಾರಣವಾಗಿರಲೇಬೇಕು ಅಂತ ನಿಮಗನ್ನಿಸ್ತಿಲ್ವೇ? ಪಾಕಿಸ್ತಾನದ ಜನರಲ್ ಮುನಿರ್ರನ್ನ ವೈಟ್ ಹೌಸ್ಗೆ ಕರೆದು ಬಿರಿಯಾನಿ ತಿನ್ನಿಸಿ ಭಾರತವನ್ನ ಅವಮಾನಿಸುವ ಟ್ರಂಪ್ ಪರವಾಗಿ ನಾವು ನಿಲ್ತಿದ್ದೇವೆ. ಭಾರತ ಮತ್ತು ಇರಾನ್ ಸಂಬಂಧವೇ ನಿಮ್ಮ ಗಟ್ಟಿಯಾಗಿದ್ದೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ ಕಾಲದಲ್ಲಿ. ಹಾಗಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇವರಿಗೆ ದೇಶದ್ರೋಹಿಯೇ? ಇರಾನ್ ಚಾವರ್ ಪೋರ್ಟ್ ನಮ್ಮದಾಗಿತ್ತು. ಅದನ್ನೀಗ ಅಮೆರಿಕ ವಶಪಡಿಸಿಕೊಂಡಿದೆ. ಹಾಗಿದ್ದು ನಾವು ಅಮೆರಿಕದ ದಾಳಿಯನ್ನ ಸಮರ್ಥಿಸಿಕೊಳ್ತೇವೆ ಮತ್ತು ಇರಾನ್ ವಿರುದ್ಧ ಮಾತಾಡ್ತೇವೆ ಅಂದ್ರೆ ನಮ್ಮ ಭೌತಿಕ ದಿವಾಳಿತನ ಯಾವ ಹಂತಕ್ಕೆ ತಲುಪಿರಬಹುದು ಯೋಚಿಸಿ. ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಭಾರತಕ್ಕೆ ದಾರಿ ಕೊಟ್ಟಿದ್ದೇ ಇರಾನ್. ಇದನ್ನ ಆಡಳಿತಗಾರರು ಅಲ್ಲಗಳೆಯಲ್ಲಿ ನೋಡೋಣ. ಸಣ್ಣ ಸಣ್ಣ ಮಕ್ಕಳನ್ನ ಗುಲಾಮರನ್ನಾಗಿಸಿ ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ತಿದ್ದ ಎಫ್ಸ್ಟೈನ್ ಫೈಲ್ನಲ್ಲಿ ಹೆಸರಿರುವವರು ಅಲ್ಲವೇ? ಇರಾನ್ ಮೇಲೆ ದಾಳಿ ಮಾಡ್ತಿರುವುದು ನಾವೇಕೆ ಅವರ ಪರವಾಗಿ ನಿಲ್ತಿದ್ದೇವೆ? ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ 10 ರಫೇಲ್ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಹೇಳಿದ ಟ್ರಂಪ್ ಪರವಾಗಿ ನಾವು ನಿಂತಿದ್ದೇವೆ. We're going to be charged like India and Pakistan. It would have been a nuclear war, in my opinion. They were really going at it. 10 planes we shot down. They were going at it. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. In days of publicity. ವೆನೆಜುವೆಲಾ ಮತ್ತು ರಷ್ಯಾದಿಂದ ಪೆಟ್ರೋಲ್ ಖರೀದಿಸುವುದನ್ನು ತಪ್ಪಿಸಿದ ಅಮೆರಿಕದ ಪರವಾಗಿ ನಾವು ಮಾತಾಡ್ತಿದ್ದೇವೆ. ನಮಗೆ ಇರಾನ್ ಬೇಡವಾಗಿದೆ. 45,000 ಕೋಟಿ ರೂಪಾಯಿ ಯಾವುದೇ ಷರತ್ತು ಇಲ್ಲದೆ ನಮ್ಮಲ್ಲಿ ಹೂಡಿಕೆ ಮಾಡಿ ಎಂದು ಭಾರತಕ್ಕೆ ಬೆದರಿಸುವ ಅಮೆರಿಕದೊಂದಿಗೆ ನಾವು ನಿಲ್ತಿದ್ದೇವೆ. ನಾವು ಎಲ್ಲಿಗೆ ಬಂದು ತಲುಪಿದ್ದೇವೆ? ಇಲ್ಲಿ ಇಷ್ಟೆಲ್ಲ ವಿಷಯ ಪ್ರಸ್ತಾಪಿಸಲು ಕಾರಣವೂ ಇದೆ. ಇರಾನ್ನ ಪರಮೋಚ್ಚ ನಾಯಕರಾಗಿದ್ದ ಅಯತುಲ್ಲಾ ಅಲಿ ಖಮೇನಿ ಸಾವಿಗೆ ಭಾರತೀಯ ಮುಸ್ಲಿಮರೇಕೆ ಮರುಕ ಪಡ್ತಿದ್ದಾರೆ ಎಂದು ಅವರು ಹುತಾತ್ಮರಾಗಿ 10 ದಿನ ಸಮೀಪಿಸುತ್ತಾ ಬಂದರೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸಲಾಗ್ತಾ ಇದೆ. ಭಾರತೀಯ ಮುಸ್ಲಿಮರೇಕೆ ಇರಾನ್ ಪರವಾಗಿದ್ದಾರೆ ಎಂದು ವ್ಯಂಗ್ಯವಾಡಲಾಗ್ತಿದೆ. ದೇಶದ್ರೋಹದ ಪಟ್ಟ ಕಟ್ಟಲಾಗ್ತಿದೆ. ಯಾಕೆ? ಇರಾನ್ ಭಾರತದ ಶತ್ರು ದೇಶ ಎಂದು ಹೇಳಲಾಗ್ತಿದೆ. ಹೀಗೆ ಹೇಳುವ ಬಿಜೆಪಿಗರು ಮತ್ತು ಅವರ ಪ್ರೊಪಗಂಡಾ ಸೃಷ್ಟಿಕರ್ತರ ಗಮನಕ್ಕೆ ಇರಲೆಂದು ಹೇಳ್ತಿದ್ದೇನೆ. ಅಲ್ಲಿ ನಡೆಯುತ್ತಿರುವುದು ಭಾರತ ಮತ್ತು ಇರಾನ್ ನಡುವಿನ ಯುದ್ಧವಲ್ಲ ಮತ್ತು ಭಾರತ ಮತ್ತು ಇರಾನ್ ನಡುವೆ ಯುದ್ಧ ನಡೆಯುವ ಸಾಧ್ಯತೆಯ ಅವಕಾಶಗಳು ಇಲ್ಲ. ಯಾಕೆಂದ್ರೆ ದಶಮಾನಗಳಿಂದ ಅಂತಹ ಆತ್ಮೀಯ ಸಂಬಂಧ ಭಾರತದೊಂದಿಗೆ ಇರಾನ್ ಇಟ್ಕೊಂಡಿದೆ. ಹಾಗಿಲ್ಲದಿದ್ರೆ ಮೊನ್ನೆ ಕೊಚ್ಚಿಯಲ್ಲಿ ಐರಿಸ್ ಲವನ್ಸ್ ನಿಲ್ಲಿಸಲು ಅನುಮತಿ ನೀಡುತ್ತಿತ್ತೆ. ಅದಕ್ಕಿಂತ ಹೆಚ್ಚು ಇರಾನ್ನ IRIS ಡೆನಾ ಎಂಬ ಯುದ್ಧ ನೌಕೆಯನ್ನ ಭಾರತದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಹೊಡೆದುರುಳಿಸಿತ್ತಲ್ಲ, ಆ ಯುದ್ಧ ನೌಕೆ ಭಾರತಕ್ಕೆ ಬಂದಿದ್ದು ಸಮರಾಭ್ಯಾಸಕ್ಕಾಗಿ. ವಿಶಾಖಪಟ್ಟಣದಲ್ಲಿ ನಡೆದ ಸೌಹಾರ್ದ ಸಮರಾಭ್ಯಾಸಕ್ಕಾಗಿ. ಇರಾನಿನ ಹಡಗನ್ನ ಯಾಕೆ ಭಾರತ ಆಹ್ವಾನಿಸಿತು? ಉತ್ತಮ ಬಾಂಧವ್ಯ ಇದ್ದಿದ್ದಕ್ಕಲ್ಲವೇ? ಆದರೂ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಇರಾನ್ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತು ಎಂದು ಈಗಲೂ ಹೇಳುವ ವಿಡಿಯೋ ಮಾಡಿ ಹಂಚಿಕೊಳ್ಳುವವರು, ಅದನ್ನ ನೋಡಿ ಮುಸ್ಲಿಮರು ಹೀಗೆಯೇ ಎಂದು ಆಡಿಕೊಳ್ಳುವವರು ನಮಗೆ ಸಿಗ್ತಿದ್ದಾರೆ. ಈಗ ನಡೆಯುತ್ತಿರುವ ಯುದ್ಧದ ಸಮಯದಲ್ಲಿ ಇರಾನ್ನೊಂದಿಗೆ ಇರುವುದು ಕೇವಲ 3 ದೇಶಗಳು. ಇರಾನ್ ಭಾರತ ವಿರೋಧಿ ಎಂದೆಲ್ಲ ಸುಳ್ಳು ಹರಡ್ತಿದ್ದಾರೆ. ಭಾರತ ಮತ್ತು ಇರಾನ್ ನಡುವಿನ ಅಕ್ಕಿ ಮತ್ತು ಪೆಟ್ರೋಲಿನ ವ್ಯಾಪಾರ ವ್ಯವಹಾರದ ಬಗ್ಗೆಯೂ ಇವರಿಗೆ ಗೊತ್ತಿದ್ರೆ, ಆದರೆ ಮುಸ್ಲಿಮರನ್ನ ಕಳಂಕಿತರನ್ನಾಗಿಸಬೇಕು ಎಂಬ ದುರುದ್ದೇಶದಿಂದ ಮಾತ್ರವೇ ಭಾರತದ ಮಿತ್ರ ರಾಷ್ಟ್ರದ ಬಗ್ಗೆಯೇ ಶಂಕೆ ಹರಡ್ತಿದ್ದಾರೆ. ಭಾರತದ ಮುಸ್ಲಿಮರಿಗೂ ಇರಾನ್ಗೂ ಏನ್ ಸಂಬಂಧ ಎಂದು ಕೇಳ್ತಿದ್ದಾರೆ. ಪದೇ ಪದೇ ಉತ್ತರಿಸುವ ಸ್ಥಿತಿಯನ್ನ ಸೃಷ್ಟಿಸುತ್ತಿದ್ದಾರೆ. ಖಾನ್ ಮೃತಪಟ್ಟ ಇಷ್ಟು ಸಮಯದ ಬಳಿಕವೂ ಭಾರತೀಯ ಮುಸ್ಲಿಮರನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಅವರ ಹಪಹಪಿ ನಿಂತಿಲ್ಲ. ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಿದ್ದೇನೆ, ಇರಾನಿನ ಮೃತ ಸರ್ವೋಚ್ಚ ನಾಯಕನಾಗಿದ್ದ ಅಯತುಲ್ಲಾ ಅಲಿ ಖಮೇನಿ ಭಾರತೀಯ ಮೂಲದವರು. ಇವರ ತಾತ ಲಕ್ನೋದವರಾಗಿದ್ರು. ಇದೇ ಕಾರಣದಿಂದ ಅಯತುಲ್ಲಾ ಅಲಿ ಖಮೇನಿ ಭಾರತದ ವಿಷಯದಲ್ಲಿ ಸಾಫ್ಟ್ ಆಗಿದ್ರು. ಕಾಶ್ಮೀರಿ ವಿಷಯದಲ್ಲಿ ಭಾರತವನ್ನ ಬೆಂಬಲಿಸುತ್ತಿದ್ರು. ಆದರೂ ಇವರು ಕೇಳ್ತಾರೆ, ಭಾರತ ಮತ್ತು ಇರಾನ್ ನಡುವೆ ಯುದ್ಧ ನಡೆದರೆ ಭಾರತೀಯ ಮುಸ್ಲಿಮರು ಯಾರೊಂದಿಗೆ ಇರ್ತಾರೆ ಅಂತ. ಇಂತಹ ಮೂರ್ಖ ಪ್ರಶ್ನೆಗಳ ಉದ್ದೇಶವೇ ಮುಸ್ಲಿಮರನ್ನ ವಿಲನ್ ಆಗಿ ಬಿಂಬಿಸಿ ತಮ್ಮ ಮತ ಬಾಚಿಕೊಳ್ಳೋದು.
ಒಂದು ಜವಾಬ್ದಾರಿ ಸರ್ಕಾರ ಈ ವಿಷಯದಲ್ಲಿ ಅಲ್ಪಸಂಖ್ಯಾತರೊಂದಿಗೆ ಸಹಾನುಭೂತಿ ಪ್ರಕಟಿಸುವ ಅವರ ಜೊತೆ ನಿಲ್ಲುವ ಕೆಲಸ ಮಾಡಬೇಕಿತ್ತು. ಆದರೆ ಆಡಳಿತದಲ್ಲಿರುವವರು ಇದನ್ನ ಆಗಲು ಬಿಟ್ಟು ಮಜಾ ನೋಡ್ತಿದ್ದಾರೆ. ಇಸ್ರೇಲ್ ಅನ್ನ ನಮ್ಮ ತಂದೆ ಎಂದು ಹೇಳುವ ಆಡಳಿತಗಾರರಿಂದ ನಿರೀಕ್ಷಿಸೋದಾದ್ರೂ ಏನು? ಇರಾನ್ ಅನ್ನು ವಿರೋಧಿಸುವ ಮತ್ತು ಖಾಮಿನೆ ಹತ್ಯೆಗೆ ಸಂತಸ ಪಡುವ ಸಂಘದ ಮಂದಿ ತಮ್ಮ ಪಕ್ಷದೊಂದಿಗೆ ಶಿಯಾ ಸಮುದಾಯ ಹೊಂದಿರುವ ಸಂಬಂಧದ ವಿಷಯದಲ್ಲಿ ಜಾಣಮರೆವು ಪ್ರದರ್ಶಿಸುತ್ತಾರೆ. ಶಿಯಾ ಮುಸ್ಲಿಮರಿಗೂ ಮತ್ತು ಬಿಜೆಪಿಗೂ ಅವಿನಾಭಾವ ನಂಟಿದೆ. ಹಾಗೆ ಭಾರತಕ್ಕೂ ಇರಾನ್ಗೂ ಆತ್ಮೀಯ ಸಂಬಂಧವೂ ಇದೆ. ಇದು ಗೊತ್ತಿಲ್ಲದೆಯೇ ಸಂಘ ಪರಿವಾರದ ಮಂದಿ ತಪ್ಪು ಸುದ್ದಿ ಹರಡುವ ಪ್ರಮಾದ ಮಾಡ್ತಾರೆ ಎಂದುಕೊಳ್ಬೇಕಾಗಿಲ್ಲ. ಎಲ್ಲ ಗೊತ್ತಿದ್ದೇ ಸಮಾಜದಲ್ಲಿ ಮುಸ್ಲಿಮರ ವಿರುದ್ಧ ಪ್ರೊಪಗಂಡ ಸೃಷ್ಟಿಸುವುದು ಇವರ ಉದ್ದೇಶ. ಬಿಜೆಪಿಯಲ್ಲಿ ಇರುವಷ್ಟು ಸಿಎಂ ಅವರು, ಬಿಜೆಪಿಯಲ್ಲಿ ಇರುವಷ್ಟು ಪ್ರಭಾವಿತ ಶಿಯಾ ಮುಸ್ಲಿಮರು ಬೇರೆ ಯಾವ ಪಕ್ಷದಲ್ಲೂ ಇರಬೇಕಿಲ್ಲ. ಬಿಜೆಪಿಯಲ್ಲಿರುವ ಶೆಹನ್ವಾಜ್ ಹುಸೇನ್, ಮುಖ್ತಾರ್ ಅಬ್ಬಾಸ್ ನಖ್ವಿ, ಮೊಹಸಿನ್ ರಜಾ, ಶೆಹದಾಜ್ ಪೂನ್ವಾಲಾ ಇವರೆಲ್ಲ ಶಿಯಾ ಸಮುದಾಯದವರೇ. ನಾನು ಹಿಂದೂ ಆಗಿ ಮತಾಂತರವಾದೆ, ಆದರೂ ನನಗೆ ಗೌರವ ಸಿಗುತ್ತಿಲ್ಲ ಎಂದು ಬೊಬ್ಬಿಡುತ್ತಿರುವ ಈ ವ್ಯಕ್ತಿ ಇದಾನಲ್ಲ, ವಾಸಿಂ ರಿಜ್ವಿ. ಇವನು ಉತ್ತರ ಪ್ರದೇಶದ ಶಿಯಾ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ. ಇನ್ನು ನೀವೇನು ಹೇಳಲು ಬಯಸುತ್ತೀರೋ ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದುಹಾಕಿ. ರಾಜಕೀಯ ಹಿತಾಸಕ್ತಿಗಳಿಗಿಂತ ಮಿಗಿಲಾದ ನಾಗರಿಕ ಒಕ್ಕೂಟವೇ ಜಗತ್ತಿಗೆ ಇಂದಿನ ತುರ್ತು ಅಗತ್ಯವಾಗಿದೆ. ಧನ್ಯವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.